ನಾನು ಆರಂಭದಲ್ಲಿ ಸುದ್ದಿಯನ್ನ ಪ್ರಸ್ತಾಪ ಮಾಡೋದಕ್ಕೂ ಅದಾದ್ಮೇಲೆ ಈ ದೃಶ್ಯ ನೋಡ್ತಾ ಇರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಕತ್ಲೆ ರೂಮಲ್ಲಿ ಕೂಡ ಹಾಕಿದ್ರು ಓಡಿದ್ರು ಅಂತ ಅಷ್ಟೇ ಹೇಳ್ದೆ. ಈ ದೃಶ್ಯವನ್ನ ಈಗ ನಿಮಗೆ ತೋರಿಸ್ತಾ ಇದೀವಿ. ಏನ್ ಅನಿಸ್ತಾ ಇದೆ ನಿಮ್ಗೆ? ಏನ್ ಅನ್ಸುತ್ತೆ? ತಂದೆ ತಾಯಿ ಪಕ್ಕದಲ್ಲಿ ಕೂತಿದ್ರಲ್ಲ, ಹೆದರ್ಕೋಬೇಕಾ ಅಥವಾ ಜೀವ ಕಳ್ಕೋಬೇಕಾ? ಅವರು ಮಗುವನ್ನ ಓದ್ಕೊ ಬರ್ಲಿ ಅಂತ ಸ್ಕೂಲಿಗೆ ಕಳಿಸುವಂತಹ ತಂದೆ ತಾಯಿ ಇಂಥ ದೃಶ್ಯವನ್ನ ನೋಡಿ ಏನ್ ಅನಿಸ್ಕೋಬೇಕು? ಮಗು ಆ ರೀತಿ ಒಡಿಸ್ಕೊಂಡು ಮನೆಗೆ ಬಂದು 4 ರಿಂದ 5 ದಿನ ಬೇಕಾಗಿದೆ ಸುಧಾರಿಸ್ಕೊಳಕ್ಕೆ. ಮನೆಗೆ ಬಂದ್ರು ಅವನು ಆ ಶಾಕ್ನಿಂದ ಹೊರಗೆ ಬರ್ತಾ ಇಲ್ಲ. ಅಲ್ಲಿ ನೋಡ್ರಿ, ಅಲ್ಲಿ ನಾನು ಹೇಳಿದ್ನಲ್ಲ, ನಾನು ಹೇಳಿದಂತಹ ಸುದ್ದಿಗೂ ಇಲ್ಲ ಆಗಿರೋದಕ್ಕೂ ಬಹಳ ಬಹಳ ವ್ಯತ್ಯಾಸ ಇದೆ. ಅಲ್ಲಿ ಸರಿ, ಈಗ ಇವನು ಇಲ್ಲಿ ಈ ರೀತಿಯ ಪ್ರತಿಕ್ರಿಯೆ ಕೊಡ್ತಾ ಇದೆ. ಆ ಮಗು ಹೊಡೆದಾಗ ಅವನು ತಲೆ ಕೆಟ್ಟವನು ಅಂತಾನು ಅನ್ನಿಸ್ಕೊಳ್ಕೂಡ್ದವ್ರಿಗೆ. ಅವನು ಯಾರೋ ದೊಡ್ಡ ಕ್ರಿಮಿನಲ್ಲೇ ಅನ್ಸುತ್ತೆ. ರೌಡಿಸಮ್ ಹಿನ್ನೆಲೆಯ ಟೀಚರ್ಗಳು ಮಾತ್ರ ಇಂಥ ಕೆಲಸವನ್ನ ಮಾಡಕ್ ಸಾಧ್ಯ ಆಗುತ್ತೆ. ಮಗು ಹೊಡೆಯಕ್ಕೂ ಒಂದು ರೀತಿ ನೀತಿ ಅಲ್ವೇನ್ರಿ? ಆ ಮಗು ಅಳ್ತಾ ಇದೆ, ಕಿರ್ಚ್ತಾ ಇದೆ, ಕೆಮ್ತಾ ಇದೆ ಅಂದ್ರೂ ನೀನು ಬಿಟ್ಟಿಲ್ಲ ಅಂದ್ರೆ ಅವ್ರು ಯಾರೋ ರೌಡಿಸಮ್ ಹಿನ್ನೆಲೆ ಉಳ್ಳಂತಹ ಟೀಚರ್ ಮಾತ್ರ ಆಗಿರಕ್ಕೆ ಸಾಧ್ಯ ಆಗುತ್ತೆ. ಸ್ಕೂಲಿಗೆ ಕಳ್ಸೋದು ನಿಮ್ಮನ್ನ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ಒಳ್ಳೆ ನಾಗರಿಕರನ್ನಾಗಿ ಹೊರ ಕಳಿಸಿ ಅಂತನಾ, ಅಥವಾ ಮಕ್ಕಳಿಗೆ ಮಾನಸಿಕ ಅಸ್ವಸ್ಥರನ್ನಾಗಿ ಮಾಡಿ ಅಂತ ಕಳಿಸ್ಬೇಕಾ? ಆಸ್ಪತ್ರೆ ಕಳಿಸ್ತಾ ಇದೀವ, ಕಾಯಿಲೆ ಇದೆ ಮಕ್ಕಳಿಗೆ ಸರಿ ಮಾಡಿ ಅಂತ ಕಳಿಸ್ತಾ ಇದೀವ ಮಕ್ಕಳನ್ನ ನಾವು? ಇದನ್ನ ನೋಡ್ಕೊಂಡು ಆ ತಂದೆ ತಾಯಿಗಳು ಹೆಂಗ್ರಿ ಇರ್ತಾರೆ? ಏನ್ ಮಾಡ್ಬೇಕು? ಅಲ್ಲ, ಈಗ ನಾನು ಆರಂಭದಲ್ಲೇ ಹೇಳ್ದೆ, ಇವ್ರುಗಳು ಟೀಚರ್ಸ್ಗಳ ರಾಕ್ಷಸರ ಅಂತ. ಬಹುಶಃ ರಾಕ್ಷಸರಿಗೂ ಕೆಲ ಕ್ಷಣಗಳ ಕಾಲ ಮನ ಕಲ್ಕುತ್ತೆ ಅಂತ ಕಾಣುತ್ತೆ. ಆ ಹುಡುಗಂಗೆ ಕೂಗ್ತಾ ಇರ್ಬೇಕಾದ್ರೆ, ಮಗು ಕಿರ್ಚಾಡ್ಬೇಕಾದ್ರೆ, ಅಳಬೇಕಾದ್ರೆ ಇದೇನಾಗಿದೆ ಅಂದ್ರೆ ಕತ್ಲೆ ರೂಮಲ್ಲಿ ಕೂಡ ಹಾಕಿದ್ದಾನೆ. ಸರಿಯಾಗಿ ವಿಪರೀತವಾಗಿ ಹೊಡೆದಿದ್ದಾನೆ, ವಿಪರೀತವಾಗಿ. ಆ ಮಗು ಅವತ್ತು ಮನೆಗೆ ವಾಪಸ್ ಬಂದಿರೋದೇ ದೊಡ್ಡ ವಿಷಯ ಅಂತ ಕಾಣಿಸ್ತಾ ಇದೆ. ಇದನ್ನ ನೋಡಿ, ಮನೆಗೆ ಬಂದು ಆ ಮಗು ಹಿಂಗ್ ರಿಯಾಕ್ಟ್ ಮಾಡ್ತಾ ಇದೆ, ಹಿಂಗಾಡ್ತಾ ಇದ್ದಾನೆ ಮಗ. ಅದನ್ನ ನೋಡ್ಕೊಂಡು ತಂದೆ ತಾಯಿಗಳಿಗೆ ಏನ್ ಅನ್ಸಿರ್ಬೇಡ. ಅದನ್ನ ಸ್ಕೂಲ ಜೈಲ ರೀ? ರೌಡಿಗಳಿಗೆ ಕಳ್ಳರಿಗೆ ಹೊಡೆದಂಗೆ ಅದಕ್ಕಿಂತಲೂ ವಿಪರೀತ ಹೊಡೆದಿದ್ದೀರ ಮಗುವಿಗೆ. ಏನ್ ಬದಲಾಯಿಸಕ್ಕೆ ಹೋಗ್ತಾ ಇದ್ದೀರಿ ನೀವುಗಳು? ಚೆನ್ನಾಗಿರೋ ಮಗುನ ಕಾಯಿಲೆಗೆಲ್ಲ ತರಿಸ್ಬೇಕು ಅಂತನಾ? ಮಾನಸಿಕ ಅಸ್ವಸ್ಥರನ್ನಾಗಿ ಮಾಡ್ಬೇಕು ಅಂತನಾ? ಯಾವ ಧೈರ್ಯದ ಮೇಲೆ ನಿಮ್ ಸ್ಕೂಲ್ಗಳಿಗೆ ಮಕ್ಳನ್ನ ಕಳಿಸ್ತಾರೆ ಹಾಗಾದ್ರೆ ಟೀಚರ್ಸ್ಗಳು? ನೋಡಿ, ಇವನ ಹೆಸರು ವಿಜಯ್ ಕುಮಾರ್ ಅಂತ. ಈ ಲಜ್ಜೆಗೆಟ್ಟವನೇ ಶಿಕ್ಷಕ ಅಂತ ಕರೆಸ್ಕೊಳ್ತಾರದನ್ನ. ನಾವು ಕರೆದಿದೀವಿ ಕಣ್ರಿ ಟೀಚರ್ಸ್ಗಳಿಗೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ಕೈ ಮುಗಿಸಿದ್ದಾರೆ. ಹೋಗ್ತಾ ಇದ್ದಂತೆ ಭಯದಲ್ಲಿ ಗೌರವದಿಂದ ನಮಸ್ಕಾರ ಮಾಡಿದೀವಿ. ಇವನಿಗೆ ಯಾವ ಸೀಮೆ ಅಂದ್ರೆ ಏನ್ ಇಟ್ಕೊಂಡು ಮರ್ಯಾದೆ ಕೊಡೋಣ ಇವನ್ಗೆ? ವಿಜಯ್ ಕುಮಾರ್ ಅಂತ ಲಜ್ಜೆಗೆಟ್ಟವನು. ಇನ್ನೊಬ್ಬ ರಾಕೇಶ್ ಕುಮಾರ್. ನೀವುಗಳಿಗೆ ಆಮೇಲೆ ಇವ್ರದೇ ಅದು ಸ್ಕೂಲ್ ಅಂತೆ. ಇವ್ರುಗಳಿಗೆ ತೀರಾ ಹತ್ರದವ್ರು ಅವ್ರ ಸ್ಕೂಲ್ಗಳಿಗೆ. ಮ್ಯಾನೇಜ್ಮೆಂಟ್ ಅವರು ಅಂತ ಕಾಣುತ್ತೆ. ಮ್ಯಾನೇಜ್ಮೆಂಟ್ ಅವರು. ಬರ್ತೀನಿ ಸರ್ ನಾನು ನಿಮ್ಮ ಹತ್ರ. ವಿಜಯ್ ಕುಮಾರ್ ಮತ್ತೆ ರಾಕೇಶ್ ಕುಮಾರ್ ಅಂತ. ನೀವುಗಳು ನಮ್ಗೆ ಒಂದು ಹೇಳಿ, ಯಾವ ಸ್ಕೂಲಲ್ಲಿ ಓದ್ಕೊ ಬಂದ್ರಿ? ನಿಮಗೆ ಟೀಚರ್ಸ್ಗಳು ಹಿಂಗೆ ಹೊಡೆದಿದ್ರಾ? ಆಮೇಲೆ ಸ್ಕೂಲ್ ಮಾಡೋಕ್ಕೆ ಯಾವ ನೈತಿಕತೆ ಇಟ್ಕೊಂಡು ನಿಮಗೆ ಲೈಸೆನ್ಸ್ ಕೊಟ್ರು? ನೀವು ರೌಡಿಸಮ್ ಬ್ಯಾಕ್ಗ್ರೌಂಡ್ ಇರೋರು ಅಂತ ಮೇಲ್ನೋಟಕ್ಕೆ ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಕಾಣಿಸ್ತಾ ಇದೆ ನಮ್ಮ ಕಣ್ಣಿಗೆ. ಟೀಚರ್ಸ್ಗಳ ಹುಟ್ಟೇನ್ರಿ? ನಿಮ್ಮ ಮುಖಲಕ್ಷಣಗಳು ನೋಡ್ಕೊಳ್ರಿ, ನಿಮ್ಮ ವೇಷಗಳು ನೋಡ್ಕೊಳ್ರಿ. ಟೀಚರ್ಸ್ಗಳು ಹುಟ್ಟ ನೀವುಗಳು? ಚೆನ್ನಾಗಿರೋ ಮಗುನ ಹೊಡೆದು ಬಡ್ದು ಮಾನಸಿಕ ಅಸ್ವಸ್ಥನ ತರ ಬದಲಾಯಿಸಿ ಕಳಿಸ್ತಾ ಇದ್ದೀರಲ್ಲ. ಯಾರು ನಿಮಗೆ ಲೈಸೆನ್ಸ್ ಕೊಟ್ಟಿದ್ಯಾರು? ಆಸ್ಪತ್ರೆಗಳಲ್ಲಿ ನರ್ಸ್ಗಳಿಗೆ ಸ್ಕೂಲ್ ಮಾಡ್ಬೇಕಾದ್ರೆ ಅಥವಾ ಪಾಠ ಮಾಡ್ಬೇಕಾದ್ರೆ ಟೀಚರ್ಸ್ಗಳಿಗೆ ಬರೀ ನೀವು ಪುಸ್ತಕದಲ್ಲಿರೋ ಬದನೆಕಾಯಿನ ಒದ್ರಿ ಅಂತಲ್ಲ ನಿಮ್ಗಳು ಸ್ಕೂಲಿಗೆ ಟೀಚರ್ ಅನ್ನ ಮಾಡೋದು. ಟೀಚರ್ ಆಗಬೇಕಾದ್ರೆ ಮಕ್ಳ ಹತ್ರ ಹೆಂಗ್ ನಡ್ಕೋಬೇಕು ನಯ ವಿನಯದಿಂದ ಮಕ್ಳನ್ನ ಬದಲಾಯಿಸೋದು ಹೆಂಗೆ ಅಂತ. ಇದು ಟೀಚರ್ ಅಂದ್ರೆ, ಒಬ್ಬ ಶಿಕ್ಷಕ ಅಂದ್ರೆ ಇದು. ರೌಡಿಗಳಿಗೆ ಕಳ್ಳರಿಗೆ ಹೊಡೆದಂಗೆ ಹೊಡೆದು ಕಳ್ಸಿದಿರಲ್ಲ. ದನಗಳಿಗಾದ್ರೂ ಹಳ್ಳಿಗಳ ಕಡೆ ಸ್ವಲ್ಪ ವಿನಯ ಇಟ್ಕೊಂಡು ಹೊಡಿತಾರೆ. ಟೀಚರ್ ಹುಟ್ಟ ನಿಮ್ಗಳದ್ದು? ಕ್ಯಾಕರ್ಸ್ ಚೀತು ಅಂತ ಉಗಿತಾರೆ ನಾಳೆಯಿಂದ ಜನರು. ರಿಸೀವ್ ಮಾಡ್ಕೊಳ್ಳಿ, ಏನೇನ್ ಮಾತಾಡ್ತೀರಾ, ಹೆಂಗ್ ಉತ್ತರ ಕೊಡ್ತೀರಾ, ಅವ್ರಗಳಿಗೆ ಸಮಜಾಯಿಷಿ ಕೊಡ್ತೀರಾ ಅಂತ ರಾತ್ರಿಯಿಂದ ಕುತ್ಕೊಂಡು ಪ್ರಿಪೇರ್ ಆಗಿ ನೀವು.